ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ. ಹೌದು ವೀಕ್ಷಕರೇ, ಬಂಪರ್ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ ನೋಡಿ. ಗೃಹಲಕ್ಷ್ಮಿಯರು ಕೂಡ ನೀವಾಗಿದ್ರೆ ಮತ್ತೆ ಮನೆಯಲ್ಲಿ ಕರೆಂಟ್ ಉಚಿತವಾಗಿ ನೀವು ಪಡ್ಕೋತಾ ಇದ್ರೆ, ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳು ಕೂಡ ನೀವಾಗಿದ್ರೆ ನಿಮಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ತಪ್ಪು ಮಾಡಿದ್ರೆ ಕರೆಂಟ್ ಸಿಗೋಲ್ಲ. ಇನ್ನು ಮೂರನೇದಾಗಿ ನೋಟುಗಳಲ್ಲಿ ಭಾರಿ ಬದಲಾವಣೆ. ಹೌದು, ಪ್ಲಾಸ್ಟಿಕ್ ನೋಟು ಪಾಲಿಮರ್ ನೋಟ್ ಚಲಾವಣೆಗೆ ಸರ್ಕಾರ ತೀರ್ಮಾನ ಮಾಡಿದೆ. RBI ಕೂಡ ತೀರ್ಮಾನ ಮಾಡಿದೆ. ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತು ಅನ್ನಭಾಗ್ಯ ಫಲಾನುಭವಿಗಳಿಗೆ, BPL ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಇನ್ ಮುಂದೆ ಈ ತಪ್ಪು ಮಾಡಿದ್ರೆ ಪೆಟ್ರೋಲ್ ಕೂಡ ಸಿಗಲ್ವಾ? ವಾಹನಗಳಿಗೆ ಇಂಧನ ಹಾಕೋದ್ರ ಬಗ್ಗೆ ಹೊಸ ರೂಲ್ಸ್ ಹೇಳಲು ಈಗಾಗಲೇ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಹೌದು, ಸುಪ್ರೀಂ ಕೋರ್ಟ್ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ವಾಹನ ಸವಾರರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ 1 ಕೋಟಿಗೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು. ನೋಡಿ, ಒಂದು ವೇಳೆ ಮತಪಟ್ಟಿಂದ ಹೆಸರು ಡಿಲೀಟ್ ಆಯ್ತು ಅಂದ್ರೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಸರ್ಕಾರದ ಯೋಜನೆ ಲಾಭನೂ ಸಿಗಲ್ಲ. ಸೊ ಯಾರೆಲ್ಲ ಇನ್ನೂ ಕೂಡ BL ಅವರ ಅರ್ಜಿ ತುಂಬಿ ವಾಪಸ್ ಕೊಟ್ಟಿಲ್ಲ, ಬೇಗನೆ ಕೊಡಿ. ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯರಾಗಿರ್ಬೋದು, ರೇಷನ್ ಕಾರ್ಡ್ ಇದ್ದವರು ಕೂಡ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನಾವು ಕೇಳೋ ಒಂದು ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಿ ವೀಕ್ಷಕರೇ. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಜಮೆ ಆಗಿದೆಯಾ? ಯಾಕಂದ್ರೆ ಸರ್ಕಾರದಿಂದ ಎಲ್ಲರಿಗೂ ಕೂಡ 31ನೇ ಕಂತಿನವರೆಗೂ ಹಣವನ್ನ ಜಮೆ ಮಾಡಲಾಗಿದೆ. ಈಗ ಆಗಸ್ಟ್ ತಿಂಗಳಲ್ಲಿ 32ನೇ ಕಂತು ಹಣ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ನೋಡಿ, ತುಂಬಾ ಜನ ನಮಗೆ 30ನೇ ಕಂತು ಬಂದಿಲ್ಲ, 29ನೇ ಕಂತು ಹಣ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ನಮಗೆ 32ನೇ ಕಂತು ಯಾವಾಗ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನೋಡಿ ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಒಂದು ಗೃಹಲಕ್ಷ್ಮಿಯ ಮರು ಅರ್ಜಿ ಪ್ರಕ್ರಿಯೆ ಕೂಡ ಈ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇದೆ. ಹೌದು, ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅನರ್ಹ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗುತ್ತೆ, ಅಂದ್ರೆ ಅವರ ಹೆಸರುಗಳನ್ನ ತೆಗೆದು ಹಾಕಲಾಗುತ್ತೆ. ಸೊ ಈಗಾಗಲೇ ಮೃತಪಟ್ಟದವರ ಆಗಿರ್ಬೋದು, ತೆರಿಗೆ ಪಾವತಿ ಮಾಡ್ತಾ ಇದ್ದವರ, GST ರಿಟರ್ನ್ಸ್ ಮಾಡ್ತಿದ್ದವರ ಗೃಹಲಕ್ಷ್ಮಿ ಹೆಸರುಗಳನ್ನ ತೆಗೆದು ಹಾಕಲಾಗಿದೆ. 4 ಲಕ್ಷಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರ ಹೆಸರುಗಳನ್ನ ಈಗಾಗಲೇ ತೆಗೆದು ಹಾಕಲಾಗಿದೆ. ಮತ್ತು ಅನುಮಾನಾಸ್ಪದ ಅಕೌಂಟ್ಗಳು ಅಂದ್ರೆ ನೋಡಿ, ಕೆಲವೊಮ್ಮೆ ಒಂದೇ ಮನೆಯಲ್ಲಿ 2-3 ಜನ ಹಣ ಪಡ್ಕೋತಾರೆ. ಇನ್ನು ಯಾರದೋ ಮೊಬೈಲ್ ನಂಬರ್ ಕೊಟ್ಟು ಯಾರೋ ಒಂದು ಯೋಜನೆ ಲಾಭವನ್ನ ಪಡ್ಕೋತಾ ಇರೋದು ಕೂಡ ಪತ್ತೆಯಾಗಿದೆ. ಸೊ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ, ಅದು ನಿಮ್ದೇ ಮೊಬೈಲ್ ನಂಬರ್ ಆಗಿರ್ಬೇಕು. ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ನಿಮ್ದೇ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರ್ಬೇಕು. ಮುಂದೆ ಮರು ಅರ್ಜಿ ಪ್ರಕ್ರಿಯೆಯಲ್ಲೂ ಕೂಡ ಇದನ್ನು ಕೂಡ ವೆರಿಫಿಕೇಶನ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಹಣ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಹೋಗಬೇಕು. ನೋಡಿ, ಕೆಲವೊಬ್ಬರು ಮಕ್ಕಳ ಅಕೌಂಟ್ ಕೊಟ್ಟಿರ್ತಾರೆ, ಕೆಲವೊಬ್ಬರು ಗಂಡನ ಅಕೌಂಟ್ ಕೊಟ್ಟಿರ್ತಾರೆ. ಅದು ಕೂಡ ಇನ್ನು ಮುಂದೆ ನಡೆಯೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಸಾಲಕ್ಕೆ ಗೃಹಲಕ್ಷ್ಮಿ ಹಣ ಡೆಬಿಟ್ ಆಗ್ತಾ ಇತ್ತಲ್ಲ, ಅದನ್ನು ಕೂಡ ಸರ್ಕಾರ ತಪ್ಪಿಸೋದಕ್ಕೆ ಹೊಸ ರೂಲ್ಸ್ ಅನ್ನ ತರಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಗೃಹಲಕ್ಷ್ಮಿಯರಿಗೆ ಹಣ ಬಂದ ತಕ್ಷಣ ಮೊಬೈಲ್ಗೆ ಒಂದು ವಾಯ್ಸ್ ಮೆಸೇಜ್ ಕೂಡ, ಅಂದ್ರೆ ಗೃಹಲಕ್ಷ್ಮಿ ಹಣ ನಿಮಗೆ ಜಮೆ ಆಗಿರೋ ಬಗ್ಗೆ ನಿಮಗೆ ಅಧಿಕೃತ ಅಪ್ಡೇಟ್ ಕೂಡ ಸರ್ಕಾರದಿಂದ ಸಿಗುತ್ತೆ ಮುಂದಿನ ಬರೋ ದಿನ. ಈ ತರ ಎಲ್ಲ ಒಂದು ಹೊಸ ಅಪ್ಡೇಟ್ಗಳು ಬಂದಿರುವಂತದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ, ಸದ್ಯಕ್ಕೆ 29, 30, 31ನೇ ಕಂತು ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಅಂತವರು ಸ್ವಲ್ಪ ವೇಟ್ ಮಾಡಿ. ನೋಡಿ, 31ನೇ ಕಂತಿನವರೆಗೂ ಹಣ ಅಂತೂ ಸರ್ಕಾರದಿಂದ ಹಾಕಲಾಗಿದೆ. ಸೊ ನಿಮ್ಮ ಒಂದು ಅಕೌಂಟ್ಗೆ ತಾಂತ್ರಿಕ ದೋಷದಿಂದ ಏನಾದರೂ ಹಣ ಬಂದಿಲ್ಲ ಅಂದ್ರೆ, ಅಥವಾ ಬ್ಯಾಂಕ್ ನ ಸರ್ವರ್ ಸಮಸ್ಯೆಯಿಂದ ನಿಮಗೆ ಹಣ ಬಂದಿಲ್ಲ ಅಂದ್ರೆ, ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ, ಮತ್ತೆ NPCI ಮ್ಯಾಪಿಂಗ್ ಅಂತ ಬರುತ್ತೆ ಬ್ಯಾಂಕ್ ಅಕೌಂಟ್ಗೆ, ಅದು ಆಕ್ಟಿವ್ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಆಗಿರ್ಬೇಕು ವೀಕ್ಷಕರೇ. ಕೆಲವೊಬ್ರು 2-3 ಜನ ಬ್ಯಾಂಕ್ ಅಕೌಂಟ್ ಹೊಂದಿರ್ತಾರಲ್ಲ, ಸೊ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ ಆಗಿರುತ್ತೆ ಆ ಒಂದು ಅಕೌಂಟ್ಗೆ ಹಣ ಹೋಗಿರುತ್ತೆ. ಸೊ ಎಲ್ಲಾ ಒಂದು ಬ್ಯಾಂಕ್ ಅಕೌಂಟ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಸರಿ ಇದ್ದು ಕೂಡ ಹಣ ಬಂದಿಲ್ಲ ಅಂದ್ರೆ ನೋಡಿ ವೀಕ್ಷಕರೇ, ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಇದ್ರ ಬಗ್ಗೆ ನಿಮಗೆ ಹೆಚ್ಚು ಅಪ್ಡೇಟ್ ಬರುವ ಸಾಧ್ಯತೆ ಇದೆ. ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ನೈಜ ಫಲಾನುಭವಿಗಳು ಯಾರು ಅಂತ ಸರ್ಕಾರಕ್ಕೆ ಡಾಟಾ ಸಿಗುತ್ತೆ. ಸೊ ಇಲ್ಲಿ ಸರ್ಕಾರ ಮರು ಅರ್ಜಿ ಪ್ರಕ್ರಿಯೆ ನಂತರ ಎಲ್ಲರಿಗೂ ಕೂಡ ಹಣ ಹಾಕಬಹುದು. ಸೊ ಇನ್ನೊಂದು ಕಡೆಗೆ ಬಾಕಿ ಕಂತು ನೋಡಿ, ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ 3 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಒಟ್ಟು 36 ತಿಂಗಳು ಕಂಪ್ಲೀಟ್ ಆಗಿರುವಂತದ್ದು. ಸೊ ಇಲ್ಲಿವರೆಗೂ 31 ಕಂತು ಹಣವನ್ನ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿರುವಂತದ್ದು. ಸೊ ಮುಂದಿನ ಬರೋ ದಿನ ಬಾಕಿ ಕಂತು ಹಂತವಾಗಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಸೊ ಈಗ 32ನೇ ಕಂತು ಹಣದ ಬಗ್ಗೆ ಹೇಳೋದಾದ್ರೆ ನೋಡಿ, ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಕಂತು ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಯಾರಿಗೆಲ್ಲ 31ನೇ ಕಂತು ಹಣ ಬಂದಿದ್ದಿಲ್ಲ ನೋಡಿ, ಅವರಿಗೆ ಈಗಲೂ ಕೂಡ ಹಣ ಜಮೆ ಆಗ್ತಾ ಇದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ 12-13 ದಿನ ಸಮಯ ಬೇಕಾಗುತ್ತೆ. ಹೀಗಾಗಿ ವೀಕ್ಷಕರೇ, ಈಗ ಎಲ್ಲರಿಗೂ ಕೂಡ ಹಣ ಜಮೆ ಆಗ್ತಾ ಇದೆ. ಕೊನೆ ಹಂತದಲ್ಲೂ ಕೂಡ ಹಣ ಈಗಾಗಲೇ ಜಮೆ ಆಗಿರುವಂತದ್ದು. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಅದಾಗಲೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಇನ್ನು ಸ್ವಲ್ಪ ವೇಟ್ ಮಾಡಿ. ಇನ್ನು ನಿಮ್ಮ ಎಲ್ಲಾ ದಾಖಲೆಗಳು ರೆಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಕಾರ್ಡು, ನಿಮ್ಮ ಮೊಬೈಲ್ ಸಂಖ್ಯೆ, ನಿಮ್ಮ ಬಯೋಮೆಟ್ರಿಕ್ ಕೊಟ್ಟು ನೀವು ಯೋಜನೆಗೆ KYC ಕೂಡ ಅಂದ್ರೆ ಮತ್ತೊಮ್ಮೆ ಮರು ಅರ್ಜಿ ನೀವು ಹಾಕಬೇಕಾಗುತ್ತೆ. ಮರು ಅರ್ಜಿ ಪ್ರಕ್ರಿಯೆ ಯಾವಾಗ ಎಂಬುದರ ಬಗ್ಗೆ ಸರ್ಕಾರದಿಂದ ಇನ್ನೂ ಕೂಡ ಅಧಿಕೃತ ಅಪ್ಡೇಟ್ ಬಂದಿಲ್ಲ, ಆದಷ್ಟು ಬೇಗನೆ ಬರಲಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ,
APL ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ನೋಡಿ ವೀಕ್ಷಕರೇ, ಮುಂದಿನ ಬರೋ ದಿನ ನಿಮಗೆ ಇಂದಿರಾ ಫುಡ್ ಕಿಟ್ ವಿತರಣೆ ಮಾಡೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇನ್ನು 2 ತಿಂಗಳಲ್ಲಿ ಯೋಜನೆ ಪ್ರಾರಂಭವಾಗಲಿದೆ ಅಂತ ಅಧಿಕೃತವಾಗಿ KH ಮುನಿಯಪ್ಪ ಸರ್ ಅವರು, ಆಹಾರ ಸಚಿವರು, ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಇಂದಿರಾ ಕಿಟ್ ಅಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಮಾತ್ರ ಇರಲಿದೆ. ಆದ್ರೆ ಅಕ್ಕಿ ಇರೋದಿಲ್ಲ. ಅಕ್ಕಿ ನಿಮಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ವಿತರಣೆ ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ಸೊ ಅದು ಚಾಲ್ತಿಯಲ್ಲಿ ಇರುತ್ತೆ. ನೋಡಿ, ಕೇಂದ್ರ ಸರ್ಕಾರ 5 kg, ರಾಜ್ಯ ಸರ್ಕಾರ 5 kg, ಟೋಟಲ್ ಆಗಿ 10 kg ಅಕ್ಕಿ ಕೊಡೋದ್ರ ಬಗ್ಗೆ ಯೋಜನೆ ಇದೆ. ಸೊ ಟೋಟಲ್ ಆಗಿ ಈಗ ಸದ್ಯಕ್ಕೆ 3 kg ರಾಗಿ, 7 kg ಅಕ್ಕಿಯನ್ನ ವಿತರಣೆ ಮಾಡ್ತಿದ್ದಾರೆ. ಆದ್ರೆ ಮುಂದಿನ ಬರೋ ದಿನ ನಿಮಗೆ 3 kg ರಾಗಿ, 2 kg ಅಕ್ಕಿ ಕೇಂದ್ರ ಸರ್ಕಾರ ವಿತರಣೆ ಮಾಡಿದರೆ ನಿಮಗೆ ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ, ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತಾನೆ ಹೇಳ್ಬೋದು. ಸೊ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ನಿಮಗೆ ಇಂದಿರಾ ಫುಡ್ ಕಿಟ್, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು. ಹೆಸರು ಕಾಳು ಕೂಡ ಲಿಸ್ಟ್ ಅಲ್ಲಿ ಇದೆ. ಹೆಸರು ಕಾಳು ಬದಲಾಗಿ ಇಂದಿರಾ ಕಿಟ್ ಅಲ್ಲಿ ನಿಮಗೆ ತೊಗರಿಬೇಳೆ ಹೆಚ್ಚುವರಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರದಿಂದ 5 kg ಹೆಚ್ಚುವರಿ ಅಕ್ಕಿ ವಿತರಣೆ ಇರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಎರಡನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇದು ಕೇವಲ BPL ಕಾರ್ಡ್ಗೆ ಮಾತ್ರ ಅಲ್ಲ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ವಿತರಣೆ ಮಾಡಲಾಗುತ್ತೆ ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ಇನ್ನು ಮೂರನೇದು ದೊಡ್ಡ ಅಪ್ಡೇಟ್ ಇದೆ. APL ಕಾರ್ಡ್ ಇದ್ದವರಿಗೂ ಕೂಡ BPL ಕಾರ್ಡ್ ರೀತಿಯಲ್ಲಿ ಅಕ್ಕಿ ಕೂಡ ಮುಂದಿನ ಬರೋ ದಿನ ವಿತರಣೆ ಮಾಡುವ ಗುರಿ ಇದೆ ಅಂತೆ. ಅಂದ್ರೆ ಈಗ ಯಾವ ತರ ಈಗ BPL ಕಾರ್ಡ್ ಇದ್ದವರಿಗೆ ಅಕ್ಕಿ ಕೊಡ್ತಾರಲ್ಲ, ಅದೇ ಪ್ರಕಾರ APL ಕಾರ್ಡ್ ಇದ್ದವರಿಗೂ ಕೂಡ ರಿಯಾಯಿತಿ ದರದಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲೂ ಕೂಡ ಇಲ್ಲಿ ಅಕ್ಕಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಬಹುದು ವೀಕ್ಷಕರೇ. ಇನ್ನು ಕೊನೆಯದಾಗಿ 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನೋಡಿ, ಕೇವಲ BPL ಕಾರ್ಡ್ಗೆ ಮಾತ್ರ ಅಲ್ಲ, APL ಕಾರ್ಡ್ ಇದ್ದವರಿಗೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ರಕ್ತ ವಿತರಣೆ. ಹೌದು, ನಮ್ಮ ರಾಜ್ಯದ ಬಡ ರೋಗಿಗಳ ಚಿಕಿತ್ಸಾ ವೆಚ್ಚವನ್ನ ಕಡಿಮೆ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು, BPL ಕಾರ್ಡ್ದಾರರ ಜೊತೆಗೆ ಇನ್ಮುಂದೆ APL ಕಾರ್ಡ್ ಇದ್ದವರಿಗೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ರಕ್ತ ಸೌಲಭ್ಯಗಳನ್ನ ಪಡ್ಕೋಬಹುದು. ಸರ್ಕಾರದ ಈ ಜನಪರ ನಿರ್ಧಾರದಿಂದ ಖಾಸಗಿ ಆಸ್ಪತ್ರೆಗಳ ಸುಲಿಗೆಗೆ ದೊಡ್ಡ ಬ್ರೇಕ್ ಅಂತಾನೆ ಹೇಳ್ಬಹುದು. ಇನ್ನು ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳು ನೋಡಿ ವೀಕ್ಷಕರಿಗಾಗಲೇ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸೊ ನಿಮ್ಮ ಮನೆಗೆ ಈಗಾಗಲೇ ಅರ್ಜಿ ಪ್ರಕ್ರಿಯೆ ಕಂಪ್ಲೀಟ್ ಆಗಿರಬಹುದು, ಅಥವಾ ಇನ್ನೂ ಕೂಡ ನಿಮ್ಮ ಮನೆಗೆ ಯಾರು ಕೂಡ ಮೀಟರ್ ರೀಡರ್ಸ್ ಬಂದಿಲ್ಲದೆ ಇರಬಹುದು. ಆದ್ರೆ ಯಾರು ಕೂಡ ಚಿಂತೆ ಪಡೋದು ಬೇಕಾಗಿಲ್ಲ. ಸದ್ಯಕ್ಕೆ ಯಾರೂ ಕೂಡ ಯೋಜನೆಯಿಂದ ಕೈ ಬಿಟ್ಟಿಲ್ಲ ಅಂತ ಅಧಿಕಾರಿಗಳು ಹೇಳಿರುವಂತದ್ದು. ಆದ್ರೆ ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಯಾರು ದಾಖಲೆ ಕೊಡೋದಿಲ್ಲ, ಮತ್ತೆ ಸಿಬ್ಬಂದಿಗಳು ಮನೆಗೆ ಬಂದಾಗ ಮನೆಯಲ್ಲಿ ನೀವು ಇರಲಿಲ್ಲ ಅಂದ್ರೆ ಅವಾಗ ಈ ಒಂದು ಯೋಜನೆಯಿಂದ ನೀವು ಹೊರಗುಳಿಯುವ ಸಾಧ್ಯತೆ ಇದೆ. ಸೊ ವೀಕ್ಷಕರಿಗಾಗಲೇ 91.5 ಲಕ್ಷ ಮನೆಗಳ ಸಮೀಕ್ಷೆ ಪೂರ್ಣವಾಗಿದೆ. ಇನ್ನು 73 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಹೆಚ್ಚು ಮನೆಗಳ ಸಮೀಕ್ಷೆ ಇನ್ನೂ ಕೂಡ ಬಾಕಿ ಇದೆ. ನೋಡಿ, ಸರ್ವರ್ ಸಮಸ್ಯೆಯಿಂದಾಗಿ ಈ ಬಾರಿ ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಏನಿದೆ ನೋಡಿ, ಅಂದ್ರೆ ಮರು ಪರಿಶೀಲನೆ ಏನಿದೆ ಸ್ವಲ್ಪ ವಿಳಂಬವಾಗಿರುವಂತದ್ದು. ಹೀಗಾಗಿ ವಿಶೇಷ ಶಿಬಿರಗಳನ್ನ ಆಯೋಜನೆಗೆ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಡಲಾಗಿದೆ. ಸೊ ಯಾರಿಗೂ ಕೂಡ ಈ ಒಂದು ಯೋಜನೆಯಿಂದ ಕೈ ಬಿಡಲ್ಲ ಅಂತ ಮೊದಲೇ ಒಂದು ಹೇಳಿಕೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದು. ಆದ್ರೆ ಪ್ರತಿ ಮನೆಗೂ ಕೂಡ ಸೌಲಭ್ಯ ಹೋಗ್ತಿದ್ಯಾ? ಈ ಗೃಹ ಜ್ಯೋತಿ ಯೋಜನೆ ಅಂಗಡಿಗಳಿಗೆ ಬಳಕೆ ಆಗ್ತಿದ್ಯಾ? ಕಮರ್ಷಿಯಲ್ಗೆ ಯಾರಾದ್ರೂ ಬಳಕೆ ಮಾಡ್ತಿದ್ದಾರಾ? ಅಂತವರಿಗೆ ಮಾತ್ರ ಯೋಜನೆಯಿಂದ ಹೊರಗಿಡಲಾಗುತ್ತೆ. ನೀವೇನಾದ್ರೂ ಗೃಹ ಬಳಕೆಗೆ ಯೋಜನೆ, ಈ ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ಬಳಕೆ ಮಾಡ್ತೀರಾ ಅಂದ್ರೆ ಮಾಡಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಸೊ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಈಗಲೂ ಕೂಡ ಮನೆ ಮನೆಗೆ ಸಮೀಕ್ಷೆ ನಡೀತಾ ಇದೆ. ಈಗಲೂ ಕೂಡ ನಿಮ್ಮ ಮನೆಗೆ ಯಾವಾಗ ಬೇಕಾದರೂ ಕೂಡ ಮೀಟರ್ ರೀಡರ್ ಸಿಬ್ಬಂದಿಗಳು ಬರಬಹುದು. ಹೀಗಾಗಿ ನೀವು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಮತದಾರರ ಗುರುತಿನ ಚೀಟಿ, ಮತ್ತೆ ನಿಮ್ಮ ಪಾಸ್ಪೋರ್ಟ್ ಅಳತೆ ಭಾವಚಿತ್ರದ ಫೋಟೋ, ಬಾಡಿಗೆ ಒಪ್ಪಂದ ಪತ್ರಗಳು ಅನ್ವಯಿಸಿದಲ್ಲಿ ಮಾತ್ರ, ಪ್ಯಾನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಎಲ್ಲ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಇದು ಅಗತ್ಯವಿರೋ ದಾಖಲೆಗಳು ಅಂತಾನೆ ಕೇಳಬಹುದು. ಸೊ ಎಲ್ಲ ರೆಡಿ ಇಟ್ಕೊಂಡು ನೀವು ಮರು ಅರ್ಜಿ ಪ್ರಕ್ರಿಯೆಗೆ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಮನೆಗೆ ಅಧಿಕಾರಿಗಳು ಬರಲಿದ್ದಾರೆ. ಈಗ 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮೊದಲಿಗೆ 10 ರೂಪಾಯಿ 20 ರೂಪಾಯಿ ಮುಖಬೆಲೆಯ ನೋಟುಗಳು ಪಾಲಿಮರ್ ನೋಟ್ಸ್ ಆಗಿ ಬದಲಾವಣೆ ಆಗ್ತಿದೆ. ಹೌದು, ನೋಟುಗಳಲ್ಲಿ ಭಾರಿ ಬದಲಾವಣೆ ಮಾಡಲು RBI ತೀರ್ಮಾನ ಮಾಡಿರುವಂತದ್ದು. ವೀಕ್ಷಕರೇ, ಮುಂದಿನ ವರ್ಷದಿಂದ ಪ್ಲಾಸ್ಟಿಕ್ ನೋಟುಗಳು ಭಾರತದಲ್ಲಿ ಚಲಾವಣೆಗೆ ಬರಲಿದ್ದಾವೆ. ಕಾಗದದ ನೋಟುಗಳಿಂದ 4 ಪಟ್ಟು ಹೆಚ್ಚು ಬಾಳಿಕೆ. ನೀರಲ್ಲಿ ಹಾಕಿದ್ರೆ ನೆನೆಯೋದಿಲ್ಲ, ಹರಿತೀರಂದ್ರೂ ಹರಿಯೋದಿಲ್ಲ. ಡುಪ್ಲಿಕೇಟ್ ಕೂಡ ಮಾಡೋದು ತುಂಬಾ ಕಷ್ಟಕರ. ಹೌದು ವೀಕ್ಷಕರೇ, ಕರೆನ್ಸಿ ನೋಟುಗಳ ಬಾಳಿಕೆ ವೃದ್ಧಿಸುವ ಉದ್ದೇಶದಿಂದ ನಮ್ಮ ದೇಶದಲ್ಲಿ ಈಗ ಪಾಲಿಮರ್ ಪ್ಲಾಸ್ಟಿಕ್ ನೋಟುಗಳು 2027-28ರ ಹಣಕಾಸು ಇಯರ್ ಅಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ RBI ಗವರ್ನರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಕಾಗದದ ನೋಟುಗಳಿಂದ 4 ಪಟ್ಟು ಹೆಚ್ಚು ಬಾಳಿಕೆ ಬರಲಿದೆ ಅಂತೆ. ಪಾಲಿಮರ್ ನೋಟುಗಳು ಕೈಯಿಂದ ಕೈಗೆ ಹೋಗುವಾಗ ಸವೆದು ಹಾಳಾಗೋದಿಲ್ಲ, ನೀರಲ್ಲಿ ನೆನೆಯೋದಿಲ್ಲ, ಜೊತೆಗೆ ಇವನ್ನ ನಕಲಿಸೋದು ಕಷ್ಟ. ನೋಟು ಮುದ್ರಣದ ಖರ್ಚು ತಗ್ಗಿಸಲು ಪ್ಲಾಸ್ಟಿಕ್ ನೋಟ್ ಸೂಕ್ತ ಅಂತ ಹೇಳಲಾಗಿದೆ ವೀಕ್ಷಕರೇ. ಆದ್ರೆ ಸದ್ಯಕ್ಕೆ 10 ರೂಪಾಯಿ ಮತ್ತು 20 ರೂಪಾಯಿ ಮುಖಬೆಲೆಯ ನೋಟುಗಳು ಮಾತ್ರ ಪರಿಚಯಿಸಲಾಗುತ್ತೆ. 500 ರೂಪಾಯಿದು 100 ರೂಪಾಯಿದು ನೋಟುಗಳು ಸದ್ಯಕ್ಕೆ ಬದಲಾವಣೆ ಮಾಡೋದಿಲ್ಲ. ಮತ್ತೆ ಯಾವುದೇ ಕಾರಣಕ್ಕೂ
ನೋಟುಗಳನ್ನ ಬ್ಯಾನ್ ಕೂಡ ಮಾಡೋ ಪ್ರಸ್ತಾಪ RBI ಮುಂದೆ ಇಲ್ಲ ಅಂತಾನು ಕೂಡ ಹೇಳಲಾಗಿದೆ. ಸೊ ಯಾರು ಕೂಡ ಚಿಂತೆ ಪಡೋದು ಬೇಕಾಗಿಲ್ಲ. ಇನ್ನು 1 ವರ್ಷದವರೆಗೂ ಸಮಯ ಇದೆ. 10 ರೂಪಾಯಿ 20 ರೂಪಾಯಿ ಮುಖಬೆಲೆ ನೋಟುಗಳು ಮಾತ್ರ ಮೊದಲ ಹಂತದಲ್ಲಿ ಟ್ರಯಲ್ ರೂಪದಲ್ಲಿ ಬರಲಿದ್ದಾವೆ ಪ್ಲಾಸ್ಟಿಕ್ ನೋಟ್ಗಳು. ಇನ್ನು ವೀಕ್ಷಕರೇ, ವಿಮೆ ಇಲ್ಲ ಅಂದ್ರೆ ಅಂತ ಒಂದು ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕಬಾರ್ದಂತೆ. ಈ ತರ ಒಂದು ಯೋಜನೆ ರೆಡಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಒಂದು ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ದೇಶದಲ್ಲಿ ವಿಮೆ ಇಲ್ಲದೆ ಹೆಚ್ಚಿನ ಸಂಖ್ಯೆ ವಾಹನಗಳು ಸಂಚಾರ ಮಾಡುತ್ತೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂ ಕೋರ್ಟ್ ವಿಮೆ ಇಲ್ಲದೆ ಓಡಾಡುವ ವಾಹನಗಳಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಅಂದ್ರೆ ಪೆಟ್ರೋಲ್ ಡೀಸೆಲ್ ಹಾಕಬಾರದು, ನಿರಾಕರಿಸುವ ಪ್ರಾಯೋಗಿಕ ಯೋಜನೆ ಟ್ರಯಲ್ ಯೋಜನೆ ಸಿದ್ಧಪಡಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಅಂದ್ರೆ ನೀವು ಕೂಡ ಬೈಕು, ಕಾರು, ಟ್ಯಾಕ್ಸಿ ವಾಹನ ಏನೇ ಹೊಂದಿದ್ರು ಕೂಡ ಪ್ರತಿ ವಾಹನಕ್ಕೂ ಕೂಡ ಇನ್ಸೂರೆನ್ಸ್ ವಿಮೆ ಕಡ್ಡಾಯ. ವಿಮೆ ಇಲ್ಲದೆ ವಾಹನಗಳನ್ನು ಓಡಿಸುವುದರ ಮೇಲೆ ಪ್ರಮುಖ ಕ್ರಮ ಕೈಗೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಪ್ರಸ್ತಾಪಿಸಿದೆ. ಪೆಟ್ರೋಲ್ ಪಂಪ್ಗಳು ಇಂಧನವನ್ನ ಪೂರೈಸಲು ಮೊದಲು ವಾಹನದ ವಿಮೆಯನ್ನ ಪರಿಶೀಲನೆ ಮಾಡಬೇಕು, ನಂತರ ಪೆಟ್ರೋಲ್ ಡೀಸೆಲ್ ಹಾಕಬೇಕು. ಈ ತರ ಒಂದು ಯೋಜನೆ ಸಿದ್ಧಪಡಿಸಿ ಅಂತ ಈಗಾಗಲೇ ಒಂದು ಹೇಳಿಕೆ ಕೊಡಲಾಗಿದೆ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಒಂದು ಹೊಸ ರೂಲ್ಸ್ ಬರಲಿದೆ. ಎಲ್ಲ ವಾಹನ ಸವಾರರಿಗೂ ಕೂಡ ವಿಮೆ ಮಾಡಿಸೋದು ಕಡ್ಡಾಯ. ಅಂದ್ರೆ ಇನ್ಸೂರೆನ್ಸ್ ನೀವು ಎಲ್ಲ ವಾಹನಗಳಿಗೂ ಕೂಡ ಕಡ್ಡಾಯವಾಗಿ ಮಾಡಿಸಬೇಕು. ಒಂದು ವೇಳೆ ಇನ್ಸೂರೆನ್ಸ್ ವಾಹನಕ್ಕೆ ಇಲ್ಲ ಅಂದ್ರೆ ಅಂತ ವಾಹನಕ್ಕೆ ಪೆಟ್ರೋಲು ಡೀಸೆಲ್ ಹಾಕೋದೇ ಇಲ್ಲ. ಇಂಥ ಒಂದು ಯೋಜನೆ ಭಾರತದಲ್ಲಿ ಜಾರಿಗೆ ಬರಲಿದೆ ವೀಕ್ಷಕರೇ. ಸೊ ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಕೊನೆಯದಾಗಿ ನೋಡಿ, ಒಟ್ಟು SIR ಪ್ರಕ್ರಿಯೆಯಿಂದ 1,10,00,000 ಜನರ ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ. ನೋಡಿ, ನಮ್ಮ ರಾಜ್ಯದ 20% ಅಂತಾನೆ ಹೇಳ್ಬೋದು. ಬೆಂಗಳೂರಲ್ಲಿ ಟೋಟಲ್ 50% ವರೆಗೂ ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ. ನೋಡಿ, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ BL ಅವರು ನಿಮಗೆ ಅರ್ಜಿ ಕೂಡ ಕೊಟ್ಟಿದ್ರು. ಆ ಅರ್ಜಿ ತುಂಬಿ ಕೆಲವರು ವಾಪಸ್ ಕೊಟ್ಟಿದ್ದಾರೆ, ಆದ್ರೆ ಇನ್ನೂ ಕೂಡ ಕೆಲವರು ಮನೇಲಿ ಇಟ್ಕೊಂಡು ಕೂತಿದ್ದಾರೆ. ಸೊ ಆ ಒಂದು ಅರ್ಜಿಗಳನ್ನ ಎಲ್ಲ ಒಂದು ಕರೆಕ್ಟ್ ಆಗಿ ತುಂಬಿ ಬೇಗನೆ ವಾಪಸ್ ನೀವು ಕೊಡಲೇಬೇಕು. ಆಗಸ್ಟ್ 8ನೇ ತಾರೀಕಿನವರೆಗೂ ಮಾತ್ರ ಅವಕಾಶ ಇದೆ. ಸೊ ಈ ಒಂದು ಅವಕಾಶ ಯಾರು ಮಿಸ್ ಮಾಡ್ಕೋತೀರಾ, ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಬರೋದಿಲ್ಲ. ಮತದಾನದ ಹಕ್ಕು ಕಳೆದುಕೊಂಡ್ರೆ ನಿಮಗೆ ಯಾವುದೇ ರೀತಿ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ ಅಂತ ಮೊದಲೇ ಒಂದು ಹೇಳಿಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೋಡಿ, ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚು ಒಂದು ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ. ಅಗತ್ಯ ದಾಖಲೆಗಳನ್ನ ಕೊಡೋದ್ರ ಮೂಲಕ ಮತ್ತೆ ನೀವು ಮರು ಜಾಯ್ನ್ ಆಗಬಹುದು. ಬಟ್ ಇದಕ್ಕೆ ತುಂಬಾ ಸಮಯ ಕಡಿಮೆ ಇದೆ. ಸೊ ಬೇಗನೆ ಎಲ್ಲರೂ ಕೂಡ ಅರ್ಜಿ ತುಂಬಿ ವಾಪಸ್ ಕೊಡಲೇಬೇಕು. ಇನ್ನೊಂದು ಕಡೆಗೆ ಎರಡನೇದಾಗಿ ಹೇಳ್ಬೇಕಂದ್ರೆ, ಅರ್ಜಿ ತುಂಬಿ ಕೊಟ್ಟ ಮೇಲೆ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮೇಲೆ ಅದರಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅಂತ ನೀವು ಚೆಕ್ ಕೂಡ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಒಂದು ಏನೇ ಅನಿಸಿಕೆ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ